ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದಾಗತ್ತಂತೆ. ಪುತ್ರ ವ್ಯಾಮೋಹಕ್ಕೆ ಸಿಲುಕಿ ಮಹಿಳೆಯ ಅಪಹರಣ ಪ್ರಕರಣ ಎದುರಿಸಿದಂತ HD ರೇವಣ್ಣ ಬಳಿಕ ಬಂಧ ಮುಕ್ತ ಆಗಿದ್ರು. ಈ ಬೆನ್ನಲ್ಲೇ ರೇವಣ್ಣಗೆ ಎರಡನೇ ಪ್ರಕರಣ ಕೂಡ ಬೆನ್ನು ಬಿದ್ದಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಿನ್ನೆ ಮಧ್ಯಂತರ ರಿಲೀಫ್ ಕೊಟ್ಟಿದ್ದಂತ ನ್ಯಾಯಾಲಯ ಇವತ್ತು ರೆಗ್ಯುಲರ್ ವಿಚಾರಣೆಯನ್ನು ನಡೆಸಿತು. ಸುದೀರ್ಘ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಸೋಮವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ. HD ರೇವಣ್ಣಗೆ ಇನ್ನೂ 3 ದಿನ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಪುತ್ರನ ಅಶ್ಲೀಲ ವಿಡಿಯೋ ವ್ಯೂಹ ಮಾಜಿ ಸಚಿವ HD ರೇವಣ್ಣ ಸುತ್ತ ಆವರಿಸಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರೋ ರೇವಣ್ಣಗೆ ಸಂಕಷ್ಟ ಸುತ್ತಿಕೊಂಡಿದೆ. ಕಿಡ್ನಾಪ್ ಕೇಸ್ನಲ್ಲಿ ರಿಲೀಫ್ ಪಡೆದರೂ ಮತ್ತೊಂದು ಪ್ರಕರಣದ ಬೇತಾಳ ಬೆನ್ನು ಬಿದ್ದಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ HD ರೇವಣ್ಣಗೆ ಟೆನ್ಷನ್. ಅರ್ಜಿ ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದ ನ್ಯಾಯಾಲಯ. ಜೆಡಿಎಸ್ ಶಾಸಕ ಮಾಜಿ ಸಚಿವ HD ರೇವಣ್ಣ ವಿರುದ್ಧ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದ ಟೆನ್ಷನ್ ಹೆಚ್ಚಾಗಿದೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿ ಮಧ್ಯಂತರ ಷರತ್ತುಬದ್ಧ ಜಾಮೀನು ನೀಡಿದ್ದ ಕೋರ್ಟ್ ಇಂದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಯನ್ನ 42ನೇ ACMM ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಪ್ರೀತ್ ಜೆ ನಡೆಸಿದ್ರು. SIT ಹೆಚ್ಚುವರಿ SPPಗಳಾದ ಜೈನಾ ಕೊಠಾರಿ ಹಾಗೂ ಅಶೋಕ್ ನಾಯಕ್ ಹಾಗೂ ರೇವಣ್ಣ ಪರ ವಕೀಲ CV ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಸೋಮವಾರಕ್ಕೆ ತೀರ್ಪು ಕಾಯ್ದಿರಿಸಿ ಆದೇಶಿಸಿದೆ. ಒಂದು ವೇಳೆ ಸೋಮವಾರ ಕೋರ್ಟ್ ಬೇಲ್ ನೀಡದಿದ್ರೆ ಸರೆಂಡರ್ ಆಗಿರುವ ರೇವಣ್ಣಗೆ ಸಂಕಷ್ಟ ಎದುರಾಗಲಿದೆ ಎನ್ನಲಾಗಿದೆ. ಹಾಗಿದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, ಎಫ್ಐಆರ್ನಲ್ಲಿರುವ ಅಂಶಗಳ ಉಲ್ಲೇಖಿಸಿ ಜೈನಾ ಕೊಠಾರಿ ವಾದ ಮಂಡಿಸಿದ್ರು. ಇಲ್ಲಿ ಪುತ್ರ ಪ್ರಜ್ವಲ್ ಹಾಗೂ HD ರೇವಣ್ಣ ಇಬ್ಬರು ಆರೋಪಿಗಳಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇಬ್ಬರ ವಿರುದ್ಧವೂ 376 ಸೇರಿಸಲು ಮನವಿ ಮಾಡಲಾಗಿದೆ. ಈ ಪ್ರಕರಣ ನೇರವಾಗಿ ನಾನ್ ಬೇಲೆಬಲ್ ಸೆಕ್ಷನ್ ಆಗಿದೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಈ ಅರ್ಜಿಯ ವಿಚಾರಣೆ ನಡೆಸುವಂತಿಲ್ಲ. ಈ ಅರ್ಜಿ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸಬೇಕಿದೆ. ಇಲ್ಲಿ CRPC ಸೆಕ್ಷನ್ 436ರ ಅಡಿ ದಾಖಲಾಗಿರುವ ಅರ್ಜಿ ಮಾನ್ಯತೆ ಇಲ್ಲ. ಅಲ್ಲದೆ ಈ ಆರೋಪಿಗಳಿಗೆ ಬೇರೆ ಪ್ರಕರಣಗಳ ಸಂಬಂಧವಿದೆ. ಹೀಗಿದ್ದಾಗ ದಯವಿಟ್ಟು ಈ ಅರ್ಜಿ ಕೋರ್ಟ್ ಪುರಸ್ಕರಿಸಬಾರದು ಅಂತ ಮನವಿ ಮಾಡಿದ್ದಾರೆ. ಇನ್ನು SIT ಪರ ವಕೀಲರ ವಾದಕ್ಕೆ ರೇವಣ್ಣ ಪರ ವಕೀಲರ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, ಈ ಪ್ರಕರಣದ ಎಲ್ಲಾ ಬೇಲೆಬಲ್ ಸೆಕ್ಷನ್ ಹಾಕಲಾಗಿತ್ತು. ಹೊಳೆನರಸೀಪುರದಲ್ಲಿ ಬೇಲೆಬಲ್ ಸೆಕ್ಷನ್ ಹಾಕಲಾಗಿತ್ತು. ಈ ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯ ಈ ಕೇಸ್ನ ತನಿಖೆ ನಡೀತಾ ಇದೆ. ಇದರಲ್ಲಿ 354A, 354C ಮತ್ತು ಉಳಿದ ಸೆಕ್ಷನ್ಗಳು ಇವೆ. ಈ ಕಾರಣಕ್ಕಾಗಿ CRPC 436 ಅಡಿ ಅರ್ಜಿ ಸಲ್ಲಿಸಲಾಗಿದೆ. ಪ್ರಕರಣದಲ್ಲಿ ಅತ್ಯಾಚಾರ ಸಂಬಂಧ ದೂರು ನೀಡಲಾಗಿಲ್ಲ. ಪ್ರಕರಣದಲ್ಲಿ ದೂರನ್ನ ಬೆಂಗಳೂರಲ್ಲಿ ರೆಡಿ ಮಾಡಲಾಗಿದೆ. ಅನಂತರ ಹೊಳೆನರಸೀಪುರಕ್ಕೆ ಕಳುಹಿಸಿ ಕೇಸ್ ದಾಖಲು ಮಾಡಲಾಗಿದೆ. ಪ್ರಕರಣವನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸೋದಕ್ಕೆ SIT ಪರ ವಕೀಲರ ಮನವಿ ಮಾಡಿದ್ದಾರೆ. ಮಧ್ಯಂತರ ಆದೇಶ ಪ್ರಶ್ನಿಸೋದಕ್ಕೆ ಮೇಲ್ಮನವಿ ಅರ್ಜಿ ಸಲ್ಲಿಸುವಂತೆ SIT ಹೆಚ್ಚುವರಿ SPPಗೆ 42ನೇ ACMM ಜಡ್ಜ್ ಸೂಚಿಸಿದ್ದಾರೆ. ನ್ಯಾಯಾಲಯದಿಂದ ಹೊರಬಂದ ಬಳಿಕ HD ರೇವಣ್ಣ ಪ್ರತಿಕ್ರಿಯೆ ನಿರಾಕರಿಸಿದ್ರು. ಪುತ್ರ ಪ್ರಜ್ವಲ್ ರೇವಣ್ಣ ಹಾಗೂ ತಮ್ಮ ಬಗ್ಗೆ ಕೇಳಿದ್ದಕ್ಕೆ ದಯಮಾಡಿ ಕೈ ಮುಗಿತೀನಿ, ವಿಚಾರಣೆ ಕೋರ್ಟ್ನಲ್ಲಿದೆ, ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಅಂತ ಕಾರು ಹತ್ತಿ ಹೊರಟೇ ಬಿಟ್ರು. ಒಟ್ಟಾರೆ HD ರೇವಣ್ಣಗೆ ಸೋಮವಾರದವರೆಗೆ ಟೆನ್ಷನ್ ಹೆಚ್ಚಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ರೇವಣ್ಣಗೆ ಸೋಮವಾರದ ಸಿಹಿ ಸಿಗುತ್ತಾ ಇಲ್ಲ ಜೈಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.